ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 19ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಪಾಪ ಪ್ರಿಯನು ಕಲಹ ಪ್ರಿಯ, ತನ್ನ ಬಾಗಿಲನ್ನು ಎತ್ತರಿಸುವವನು ಹಾಳಾಗುವನು. ಇದು ಅರ್ಥ ಮಾಡ್ಕೊಳೋದು ನೋಡ್ರಿ, ಎಷ್ಟು ಒಂದೊಂದು ಟೈಮ್ನಲ್ಲಿ ಸರಿಯಾಗಿ ಅರ್ಥ ಆಗೋದಿಲ್ಲ ಇದು ವಾಕ್ಯ. ತನ್ನ ಬಾಗಿಲನ್ನು ಎತ್ತರಿಸುವವನು ಹಾಳಾಗುವನಂತ ಅಂದ್ರೆ ಏನು? ನಮ್ಮ ಬಾಗಿಲು ಎತ್ತರದಲ್ಲಿ ಇಟ್ಟರೆ ಹಾಳಾಗ್ತಾರಂತ. ಇವಾಗ ನಾವು ಮನೆ ಕಟ್ಟಿಸ್ತಿರ್ತೀವಿ, ಮನೆ ಕಟ್ಟಿಸುವಾಗ ಇವಾಗ ಸ್ಟೆಪ್ಸ್ ಇಟ್ಕೊಂಡು ಬಾಗಿಲು ಮಾಡ್ಕೊಂಡು ಹೈಟ್ ಮಾಡ್ಕೊಂಡ್ರೆ ಅವನು ಹಾಳಾಗ್ತಾನ? ಹಂಗಲ್ಲ, ಆ ರೀತಿಯಾಗಿ ಅರ್ಥ ಮಾಡ್ಕೋಬಾರ್ದು ಇದನ್ನ. ತನಗೇನಾಯ್ತು, ನನಗಿದು ಐತೆ ಅಂತೇಳಿ ಅವನು ಎಚ್ಚರ ಪಡ್ತಾನ ನೋಡು, ಅವನು ಹಾಳಾಗ್ತಾನ ಅಂತ ಅರ್ಥ. ಕೆಲವೊಬ್ಬನು ದುಡ್ಡು ಐತಂತೇಳಿ ಎಚ್ಚರ ಪಡ್ತಾನ, ಗರ್ವ ಪಡ್ತಾನ, ಅತಿಶಯ ಪಡ್ತಾನ, ಅವನು ಅದರಿಂದ ಹಾಳಾಗ್ತಾನ ಅಂತೇಳಿ ಅರ್ಥ. ನಮ್ಮ ಜೀವಿತದಲ್ಲಿ ಏನ್ ಐತೆ ನನಗೆ ಅದನ್ನು ನೋಡಿ ನಾವು ಗರ್ವ ಪಡ್ತಿದ್ರೆ ಅದು ನಮ್ಮನ್ನ ನಾಶನ ಮಾಡುತ್ತೆ. ನೋಡ್ರಿ, ಎರಿಕೋ ಪಟ್ಟಣದವರು ದೊಡ್ಡ ದೊಡ್ಡ ಗೋಡೆಗಳು ಕಟ್ತಾರ. ತನ್ನ ಆ ಒಂದು ಎರಿಕೋ ಪಟ್ಟಣ ಸುತ್ತಲೂ ದೊಡ್ಡ ಪ್ರಾಕಾರ ಕಟ್ತಾರ, ದೊಡ್ಡ ಗೋಡೆಗಳು ಕಟ್ತಾರ. ಯಾಕಂದ್ರೆ ಯಾವ ಶತ್ರು ಕೂಡ ಅವ್ರ ಒಳಗ್ ಬರೋಂಗಿಲ್ಲ. ಆ ಎರಿಕೋ ಗೋಡೆನ ಬಿಳಿಸಿ ಒಳಗ್ ಬರೋಕ ಆಗೋದಿಲ್ಲ. ಆ ರೀತಿಯಾಗಿ ಗೋಡೆಗಳು ಕಟ್ಕೊಂಡು ಆ ಗೋಡೆಗಳು ನೋಡಿ ಅತಿಶಯ ಪಡ್ತಿರ್ತಾರೆ. ಆ ಗೋಡೆಗಳು ನೋಡಿ ಅತಿಶಯ ಪಡ್ತಿರ್ತಾರೆ. ಆದ್ರೆ ದೇವರು ಆ ಗೋಡೆಗಳನ್ನ ಏನ್ ಮಾಡ್ತಾನ? ನರಸಮನ ಮಾಡ್ತಾನ. ಯಾವುದನ್ನು ನೋಡಿ ನೀನು ಗರ್ವ ಪಡ್ತಿದ್ಯೋ, ಯಾವುದನ್ನು ನೋಡಿ ನೀನು ಅತಿಶಯ ಪಡ್ತಿದ್ಯೋ, ಅದು ನಮ್ಮ ನಾಶನ ಮಾಡುತ್ತದೆ ಅಂತೇಳಿ ವಾಕ್ಯ ಹೇಳುತ್ತದೆ. ಕೆಲವೊಬ್ರು ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಅತಿಶಯ ಪಡ್ತಿರ್ತಾರ, ಗರ್ವ ಪಡ್ತಿರ್ತಾರ. ನೋಡ್ರಿ, ನೀನ್ ಎಷ್ಟೇ ಬ್ಯಾಂಕ್ ಬ್ಯಾಲೆನ್ಸ್ ಇರಲಿ, ಎಷ್ಟೇ ನಿನ್ನ ಹತ್ರ ದುಡ್ಡಿರ್ಲಿ, ಈಗ ನಿನಗೆ ಅನಾರೋಗ್ಯ ಸಮಸ್ಯೆ ಬಂದೈತಂದ್ರೆ, ಭಯಂಕರವಾದ ಯಾವ್ದಾದ್ರು ರೋಗ ಬಂದೈತಂದ್ರೆ, ಹಾಸ್ಪಿಟಲ್ನಲ್ಲಿ ನೀನು ದುಡ್ಡು ನೀನು ಬದುಕಿಸ್ತದ? ನೀನು ಎಷ್ಟು ಲಕ್ಷಗಳು ಇಟ್ಟರು ಕೂಡ ನಿನ್ನ ಪ್ರಾಣನ ನೀನು ಕಾಪಾಡ್ಕೊಳಕ್ ಆಗ್ತದ? ಇಷ್ಟು ಲಕ್ಷ ಕೊಟ್ರೆ, ಇಷ್ಟು ದುಡ್ಡು ಕೊಟ್ರೆ ಪ್ರಾಣ ಕಾಪಾಡ್ತಾರ ನಂಗೆ ಇದ್ದಿದ್ರೆ ಈ ಕೋಟ್ಯಾಧೀಶ್ವರ ಎಲ್ಲರೂ ಕೂಡ ಯಾರು ಸಾಯೋದಿಲ್ಲ. ಯಾಕಂದ್ರೆ ಅವರು ದುಡ್ಡು ಕೊಡ್ತಾರ, ಬಳಸ್ಕೊಂಡ್ಬರ್ತಾರೆ, ದುಡ್ಡು ಕೊಡ್ತಾರ, ಬಳಸ್ಕೊಂಡ್ಬಿಡ್ತಾರೆ, ಲಕ್ಷಗಳು ಕಟ್ತಾರ, ಇಲ್ಲ ಕೋಟಿಗಳು ಕಟ್ತಾರ, ಬಳಸ್ಕೊಂಡ್ಬರ್ತಾರೆ. ದುಡ್ಡು ಪ್ರಾಣನ ಕಾಪಾಡ್ತದ? ಮತ್ತೆ ಯಾಕಷ್ಟು ಅತಿಶಯ, ಯಾಕಷ್ಟು ಗರ್ವ? ಒಂದ್ ಸ್ವಲ್ಪ ನಮ್ಮ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೇನೆ ಎಷ್ಟು ಗರ್ವ ಪಡ್ತಾರೆ, ಎಷ್ಟು ಅತಿಶಯ ಪಡ್ತಾರೆ. ಅದು ನಾಶನಕ್ಕೆ ತಗೊಂಡು ಹೋಗ್ತದೆ ಅಂತ ಹೇಳಿ ವಾಕ್ಯ ಹೇಳತದೆ. ದಾವೀದನು ಏನಂತ ಹೇಳ್ತಾನ? ದಾವೀದನು ನನಗೆ ಈ ದುಡ್ಡು, ಈ ಒಂದು ಅಧಿಕಾರ, ಇದೆಲ್ಲ ನನಗೆ ಅತಿಶಯ ಅಲ್ಲ, ನಾನು ದೇವರಲ್ಲಿ ಅತಿಶಯ ಪಡುತ್ತೀನಿ ಅಂತ ಹೇಳ್ತಾನೆ. ಇವೆಲ್ಲ ನನಗೆ ಪ್ರೊಟೆಕ್ಷನ್ ಅಲ್ಲ. ನನಗೆ ಯಾವುದು ಪ್ರೊಟೆಕ್ಷನ್ ಅಂದ್ರೆ, ನನ್ನ ದೇವರೇ ನನಗೆ ಪ್ರೊಟೆಕ್ಷನ್. ನನ್ನ ದೇವರೇ ನನಗೆ ಕುರುಬನು, ನನ್ನ ಕಾಪರಿ, ಆತ ನನ್ನ ಕಾಯುವಾತನು. ಯಾವ್ದ್ರ ಮೇಲೆ ಇಟ್ಕೊಂಡು ನಡೀತದನ? ಯಾವ್ದ್ರ ಮೇಲೆ ಅತಿಶಯ ಪಡ್ತದನ? ದೇವ್ರ ನೋಡಿ ಅತಿಶಯ ಪಡ್ತದನ, ದೇವ್ರ ಮೇಲೆ ಆಧಾರ ಆಗ್ಯಾನ. ನಮಗೆ ಪ್ರೊಟೆಕ್ಷನ್, ನಮಗೆ ಕುರುಬನು ಯಾರಾಗಿರ್ಬೇಕು? ದೇವರಾಗಿರ್ಬೇಕು. ಅದಕ್ಕೆ ದಾವೀದು ನೋಡ್ರಿ, ದೇವರನ್ನ ಪ್ರೊಟೆಕ್ಷನ್ ಆಗಿ ಇಟ್ಕೊಂತಾನ. ಎಷ್ಟು ಅಪಾಯಗಳು, ಎಷ್ಟು ಭಯಂಕರವಾದ ಪರಿಸ್ಥಿತಿಗಳು, ಸೌಲು ಸೈನ್ಯ ದಾವೀದನ ಹಿಂಬಾಲಿಸ್ತಾ ಇರ್ತಾರ, ದಾವೀದನ ನಾಶನ ಕೋರ್ತಿರ್ತಾರ. ದಾವೀದ ಮನೆಯಲ್ಲೇ ಶತ್ರುಗಳು ಅದಾರ, ದಾವೀದ ಹಿಂದೆ ಶತ್ರು ಅದಾರ, ದಾವೀದ ಮುಂದೆ ಶತ್ರು ಅದಾರ. ದಾವೀದು ಜೀವಿತ ಕಾಲವೆಲ್ಲವೂ ಶತ್ರುಗಳ ತಲ್ಲೇ ಹೋರಾಡೋಣ. ಆದ್ರೆ ದಾವೀದಿಗೆ ಪ್ರೊಟೆಕ್ಷನ್ ಆಗಿದ್ದಿದ್ದು ಯಾರು? ದೇವರು. ದಾವೀದು ತನ್ನ ರಾಜ್ಯನೋ ತನ್ನ ಒಂದು ಸೈನಿಕರನ್ನೋ ಪ್ರೊಟೆಕ್ಷನ್ ಆಗಿ ಆತ ಇಟ್ಕೊಂಡಿಲ್ಲ. ನನ್ನ ದೇವರೇ ನನ್ನ ಪ್ರೊಟೆಕ್ಷನ್, ನನ್ನ ದೇವರೇ ನನ್ನ ಕುರುಬನು, ನನ್ನ ಕಾಯುವಂತ ಕಾಪರಿ. ಮತ್ತೆ ಅದಕ್ಕೆ ದಾವೀದು ವಯಸ್ಸು ಆದ್ಮೇಲೆ ತನ್ನ ಮಗ ಪಟ್ಟಾಭಿಷೇಕ ಮಾಡಿ ಆ ರಾಜ್ಯ ಭಾರವನ್ನು ತನ್ನ ಮಗುಗೆ ಒಪ್ಪಿಸಿ ದೇವರ ಸನ್ನಿಧಿಗೆ ಸೇರ್ತಾನೆ. ಯಾರು ಪ್ರೊಟೆಕ್ಷನ್ ಕೊಟ್ಟಿರೋದು? ದಾವೀದಿಗೆ ದೇವ್ರು ಪ್ರೊಟೆಕ್ಷನ್ ಕೊಟ್ಟಿರೋದು. ಯಾವುದೋ ಕುಲನೋ, ಯಾವುದೋ ದುಡ್ಡು, ಯಾವುದೋ ಮತನೋ ನಮ್ಮನ್ನು ಯಾವುದು ಕಾಪಾಡೋದಿಲ್ಲ. ನಮಗೆ ಪ್ರೊಟೆಕ್ಷನ್ ಯಾವ್ದಾಗಿರ್ಬೇಕು? ದೇವರೇ ನಮ್ಮ ಪ್ರೊಟೆಕ್ಷನ್ ಆಗಿರ್ಬೇಕು.
ಅದನ್ನು ಕೇಳಬೇಕು. ದೇವಾ, ಈ ದುಡ್ಡು ಶಾಶ್ವತ ಅಲ್ಲ, ಈ ಕುಲ ಶಾಶ್ವತ ಅಲ್ಲ, ಯಾವ ಬಂಧು ಮಿತ್ರರು ನಮಗೆ ಶಾಶ್ವತ ಅಲ್ಲ, ನಮಗೆ ನೀನೇ ಶಾಶ್ವತ ದೇವ. ನೀನು ನಮಗೆ ಕಾಪರೆ ಆಗಿರು, ನೀನೇ ನಮಗೆ ಕುರುಬನು, ನಮಗೆ ಕಾಯುವಾತನು ನೀನು. ನಿನ್ನ ಪ್ರೊಟೆಕ್ಷನ್ ಇಟ್ಕೊಂಡೇ ನಾವು ನಡಿಬೇಕು ದೇವ. ಪ್ರತಿದಿನನು ದೇವರೊಂದು ಪ್ರೊಟೆಕ್ಷನ್ ಇಟ್ಕೊಂಡೇ ನಾವು ನಡಿಬೇಕು. ಅದೇ ನಮಗೆ ಕ್ಷೇಮಕರವಾದದ್ದು. ಯಾವುದ್ರ ಮೇಲೆ ನಾವು ಅತಿಶಯ ಪಡೋದು ಬೇಡ, ಯಾವುದನ್ನ ನೋಡಿ ನಾವು ಗರ್ವ ಪಡೋದು ಬೇಡ. ನಮ್ಮ ಅತಿಶಯ ದೇವರಾಗಿರಬೇಕು. ಆತನ್ನ ನಾವು ಇಟ್ಕೊಂಡು ನಾವು ನಡೆಯೋಣ. ಆ ರೀತಿಯಾಗಿ ನಡೆದಾಗ ಖಚಿತವಾಗಿ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ತನ್ನ ಪ್ರೊಟೆಕ್ಷನ್ ದೇವರು ನಮಗೆ ದಯಪಾಲಿಸ್ತಾನೆ. ದಾವೀದನ ಹೆಂಗೆ ಕಾಪಾಡ್ಕೊಂಬಂದನೋ ಹಂಗೆ ನಮ್ಮನ್ನು ಕೂಡ ಕಾಪಾಡ್ಕೊಂಬರ್ತಾನೆ. ಆಮೇನ್.